ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅರಣ್ಯ ಇಲಾಖೆಯ ಮೂವರ ಶೂಟೌಟ್ ಪ್ರಕರಣ ದಿನ ಹೊಸ ತಿರುವು ಪಡೆದುಕೊಳ್ತಾ ಇದೆ. ತಮಿಳು ರಾಜಕೀಯಕ್ಕೆ ಶೂಟೌಟ್ ಪ್ರಕರಣ ಇದೀಗ ಎಂಟ್ರಿ ಕೊಟ್ಟಿದೆ. ತಮಿಳುನಾಡು ಸರ್ಕಾರ 10 ಲಕ್ಷ ಪರಿಹಾರ ಘೋಷಣೆಯನ್ನ ಮಾಡಿದೆ. ಮೃತರ ಕುಟುಂಬಗಳನ್ನ ಭೇಟಿಯಾಗದೆ ತಮಿಳುನಾಡಿನ ಪಿಎಂಕೆ ಪಕ್ಷ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಪಿಎಂಕೆ ನಾಯಕರು ಹನೂರಿನ ತೋಮಿಯಾರ್ ಪಾಳ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ತೋಮಿಯಾರ್ ಪಾಳ್ಯಕ್ಕೆ ಇವರ ಆಗಮನ ಆಗಿದೆ. ಪಿಎಂಕೆ ನಾಯಕರು ತಮಿಳುನಾಡಿನ ಮಾಜಿ ಶಾಸಕರಾದಂಥ ವೇಣುಸ್ವಾಮಿ, ವೆಂಕಟೇಶ್ವರನ್ ಹಾಗೂ ಧರ್ಮಪುರಿ ಪಿಎಂಕೆ ಪಕ್ಷದ ಮುಖಂಡರ ಆಗಮನ. ಮೃತ ಕುಟುಂಬಸ್ಥರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಅವರಿಗೆ ಸಾಂತ್ವನ ತಿಳಿಸಿದ್ದಾರೆ. ಚರ್ಚ್ನಲ್ಲಿ ಸಭೆಯನ್ನ ನಡೆಸಿದ್ದಾರೆ ಮಾಜಿ ಶಾಸಕರುಗಳು. ಅರಣ್ಯ ಇಲಾಖೆಯ ಮೂವರ ಶೂಟೌಟ್ ಪ್ರಕರಣ ಏನಿತ್ತು ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸಿಎಂ ವಿಜಯ್ ಕೂಡ ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಆಗಬೇಕು, ಸರಿಯಾಗಿ ಪರಿಹಾರ ಘೋಷಣೆ ಆಗಬೇಕು ಕುಟುಂಬಸ್ಥರಿಗೆ ಅನ್ನೋದಾಗಿಯೂ ಕೂಡ ಟ್ವೀಟ್ ಮಾಡೋದ್ರ ಮೂಲಕವಾಗಿ ತಿಳಿಸಿದ್ರು. ಅದೇ ರೀತಿ ಈಗ ತಮಿಳುನಾಡು ಸರ್ಕಾರ 10 ಲಕ್ಷ ಪರಿಹಾರ ಘೋಷಣೆಯನ್ನ ಮಾಡಿದಲ್ಲದೆ ಮೃತರ ಕುಟುಂಬಗಳನ್ನ ಭೇಟಿಯಾಗುವುದಕ್ಕೆ ಅಂತ ಹೇಳಿ ಬಂದಿದ್ದಾರೆ. ತಮಿಳುನಾಡಿನ ಪಿಎಂಕೆ ಪಕ್ಷ ಪಿಎಂಕೆ ನಾಯಕರು ಹನೂರಿನ ತೋಮಿಯರ್ ಪಾಳ್ಯಕ್ಕೆ ಆಗಮಿಸಿದ್ದಾರೆ. ಏನು 3 ಜನ ಮೃತಪಟ್ಟಿದ್ರು, ಅವರ ಕುಟುಂಬಸ್ಥರನ್ನ ಮಾತನಾಡಿಸಿದ್ದಾರೆ, ಅವರಿಗೆ ಧೈರ್ಯ ತುಂಬಿದ್ದಾರೆ, ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಚರ್ಚ್ನಲ್ಲಿ ಈಗ ಮಾಜಿ ಶಾಸಕರುಗಳು ಸಭೆ ನಡೆಸಿದ್ದಾರೆ ಅನ್ನೋದು ಕೂಡ ತಿಳಿದು ಬಂದಿದೆ. அசோக் அவர்கள் கூட இது உண்மை வெளியே வர வேண்டும். அதை சிபிஐ ஒடுக்கப்பட்டு அவர்கள் விசாரிக்க வேண்டும் என்று தான் கோரிக்கை குடும்பத்துக்கு உரிய நிவாரணம் கிடைக்க வேண்டும் என்பதுதான். அந்த அடிப்படையிலே நாங்கள் எல்லாம் அந்த 3 குடும்பத்தின் நேரில் ஆறுதல் சொல்வதோடு மட்டுமில்லாமல் இங்கு என்ன நடந்தது உண்மை. ஏன்னா இப்ப நம்ம இங்க எதிர்கட்சி அனைவருக்கும் என் வணக்கத்தை தெரிவித்துக் கொள்கிறேன். என்னுடைய பெயர் ಮಂಜುನಾಥ್. நான் கிருஷ்ணகிரி டிஸ்ட்ரிக்ட் பிரசிடென்ட்டாக இருக்கிறேன் பாட்டாளி மக்கள் கட்சி. ನಾನು ಮಂಜುನಾಥ್. ನಾನು ಕೃಷ್ಣಗಿರಿ ತಮಿಳುನಾಡಲ್ಲಿ ಒಂದು ಜಿಲ್ಲೆ. ಆ ಕೃಷ್ಣಗಿರಿ ಜಿಲ್ಲೆಗೆ ಪಾಟಾಳಿ ಮಕ್ಕಳ ಕಚ್ಚಿ PMK ಆ ಪಕ್ಷದ ವಿಷಯ ತಿಳ್ಕೊಂಡು ಬನ್ನಿ. ಕಾನೂನು ಕೈಗೆತ್ತಿಕೊಂಡು ಮಾಡಿದ್ದಾರೆ. ಮುಖ್ಯವಾಗಿ ವಿಷಯವನ್ನು ಸತ್ಯವನ್ನು ತಿಳ್ಕೊಂಡ ಮೇಲೆ ಆ ತಪ್ಪು ಎಸೆದವರು ಯಾರಾಗಿರಲಿ, ತಪ್ಪು ಎಸೆದವರಿಗೆ ಕಾನೂನಿನ ಚೌಕಟ್ಟಿನ ಒಳಗಡೆ ಕಾನೂನು ಮುಂದೆ ಬಂದು ನಿಲ್ಲಿಸಿ ಅವರಿಗೆ ಘೋರವಾದಂತಹ ದಂಡನೆಯನ್ನು ಕೊಡಬೇಕು. ಅದಕ್ಕಾಗಿ ನಾವು ಹೋರಾಟ ಮಾಡುತ್ತೇವೆ ಪಾರ್ಲಿಮೆಂಟ್ ಲೆವೆಲಲ್ಲಿ, ಸೆಂಟ್ರಲ್ ಗವರ್ಮೆಂಟ್ ಲೆವೆಲಲ್ಲಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ. ಸುರೇಂದ್ರ, ಇನ್ನು ಮೂವರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ತಮಿಳು ರಾಜಕೀಯಕ್ಕೆ ಇದು ಎಂಟ್ರಿ ಕೊಡ್ತಾ ಇದೆ. ಪಿಎಂಕೆ ನಾಯಕರು ಯಾರೆಲ್ಲ ಆಗಮಿಸಿದ್ದಾರೆ, ಸದ್ಯ ಅಲ್ಲಿ ನಡೆದಿರುವಂತಹ ಸಭೆಯ ಬಗ್ಗೆ ಏನು ಹೇಳಿದ್ದಾರೆ, ಯಾವ ರೀತಿ ಸಾಂತ್ವನ ತಿಳಿಸಿದ್ದಾರೆ? ಹೌದು ದಿವ್ಯದಾಸ್, ಏನು ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದಂತ ಶೂಟೌಟ್ ಪ್ರಕರಣ ದಿನದಿಂದ ದಿನಕ್ಕೂ ಒಂದು ಹೊಸ ಆಯಾಮವನ್ನ ಪಡ್ಕೊಳ್ತಾ ಇದೆ. ಇಂದು ತಮಿಳುನಾಡು ಸದನದಲ್ಲೂ ಕೂಡ ಒಂದು ಪ್ರಕರಣ ಸದ್ದು ಮಾಡಿದ್ದು. ಆರಂಭದಲ್ಲೇ ಡಿಎಂಕೆ ಒಬ್ಬ ನಾಯಕರಾದಂತಹ ಸ್ಟಾಲಿನ್ ಅವರ ಪುತ್ರ ಜೊತೆಗೆ ಎಡಿಎಂಕೆ ಶಾಸಕರಾದಂತಹ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಈ ಪ್ರಕರಣದ ಬಗ್ಗೆ ಒಂದು ಪ್ರಸ್ತಾಪವನ್ನ ಮಾಡಿದ್ರು. ಜೊತೆಗೆ ಸದನದಲ್ಲೇ ಟಿವಿಕೆ ಸರ್ಕಾರದ ಸಚಿವರಾದಂತಹ ರಂಜಿತ್ ಕುಮಾರ್ ಅವರು ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ನೀಡುವುದಾಗಿ ಸದನದಲ್ಲಿ ಘೋಷಣೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಏನ್ ತೋಮಿಯಾರ್ ಪಾಳ್ಯದಲ್ಲಿದೆ, ತೋಮಿಯಾರ್ ಪಾಳ್ಯದ ಒಂದು ಮೃತರ ಕುಟುಂಬಗಳಿಗೆ ಪಿಎಂಕೆ ಪಕ್ಷದ ಕುಟುಂಬರು, ಪಿಎಂಕೆ ಪಕ್ಷದ ಮುಖಂಡರು ಮತ್ತೆ ಮಾಜಿ ಶಾಸಕರುಗಳು ಭೇಟಿ ಕೊಟ್ಟು ಆ ಮೃತರ ಕುಟುಂಬಕ್ಕೆ ಒಂದು ರೀತಿ ಸಾಂತ್ವನವನ್ನ ಹೇಳಿದ್ರೆ. ಜೊತೆಗೆ ಈ ಬಗ್ಗೆ ಕರ್ನಾಟಕ ಸರ್ಕಾರ ಕೂಡಲೇ ಒಂದು ನ್ಯಾಯಯುತವಾದಂತ ತನಿಖೆಯನ್ನು ನಡೆಸಬೇಕು. ಜೊತೆಗೆ ಈ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರವನ್ನ ಮಾಡಬೇಕು. ಜೊತೆಗೆ ಕುಟುಂಬಸ್ಥರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕು ಅಂತ ಹೇಳಿ ಅವರೊಂದು ಆಗ್ರಹಿಸಿದ್ದಾರೆ. ಪಿಎಂಕೆ ಮಾಜಿ ಶಾಸಕರಾದಂತಹ ವೇಲುಸ್ವಾಮಿ, ವೆಂಕಟೇಶ್ವರನ್ ಹಾಗೂ ಧರ್ಮಪುರಿಯ ಒಂದು ಪಿಎಂಕೆ ಪಕ್ಷದ ಮುಖಂಡರಿಂದ ಒಂದು ಚರ್ಚೆ ನಡೆದಿದೆ. ಜೊತೆಗೆ ಈ ಚರ್ಚೆಯಲ್ಲಿ ಮೃತರ ಕುಟುಂಬಸ್ಥರಾಗಿರ್ಬೋದು, ಜೊತೆಗೆ ಅಲ್ಲಿ ತೋಮೇರ್ ಪಾಳ್ಯದ ಚರ್ಚ್ನ ಪಾದ್ರಿ ಆಗಿರ್ಬೋದು, ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ತಮಿಳುನಾಡು ರಾಜಕೀಯಕ್ಕೆ ಕರ್ನಾಟಕ ಶೂಟೌಟ್ ಪ್ರಕರಣ ಎಂಟ್ರಿ ಕೊಟ್ಟಿದೆ. ದಿನದಿಂದ ದಿನಕ್ಕೆ ಹೊಸ ಒಂದು ಆಯಾಮ ಮತ್ತು ಹೊಸ ಒಂದು ಚರ್ಚೆಯನ್ನ ಹುಟ್ಟಾಗ್ತಿದೆ. ದಿವ್ಯದಾಸ್, ಥ್ಯಾಂಕ್ ಯು ಸುರೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ. அசோக் அவர்கள் கூட இது உண்மை வெளியே வர வேண்டும். அதை சிபிஐ